ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇವತ್ತು ನಿಮ್ಮನ್ನೆಲ್ಲ ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬಂದರೆ ನಿಮ್ಮ ಭಾಗ್ಯೋದಯವಾಗುತ್ತದೆ ಮತ್ತು ಈ ಸ್ಥಳಕ್ಕೆ ನಿಮ್ಮನ್ನು ಈ ಭಗವಂತ ಅನಿರೀಕ್ಷಿತವಾಗಿ ಬರುವಂತೆ ಮಾಡುತ್ತಾನೆ. ಆತನ ಇಚ್ಛೆ ಇಲ್ಲದೆ ಯಾರೂ ಆತನ ದರ್ಶನ ಪಡೆಯುವಂತಿಲ್ಲ. ಇದೊಂದು ಅದ್ಭುತ. ಬನ್ನಿ, ದೇವಸ್ಥಾನದ ಒಳಗಡೆ ಹೋಗೋಣ, ದೇವರ ದರ್ಶನ ಪಡೆಯೋಣ ಹಾಗೂ ಅರ್ಚಕರಲ್ಲಿ ಹೆಚ್ಚಿನ ಮಾಹಿತಿ ಪಡೆಯೋಣ. ಮತ್ತು ಇಲ್ಲಿಯ ದರ್ಶನ ಪಡೆದು ಯಾರ್ಯಾರು ಹೋಗುತ್ತಾರೋ ಅವರಿಗೆ ಒಂದು ಸಿಹಿ ಸುದ್ದಿ ಭಗವಂತ ಕೊಡುತ್ತಾನೆ, ಅಂದರೆ ಪವಾಡವನ್ನೇ ತೋರಿಸುತ್ತಾನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶಾಂತಾಕಾರಂ ಭುಜಗಶಯನಂ. ಸ್ನೇಹಿತರೆ, ಇವಾಗ ನಾವು ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಬೆಂಗಳೂರಿಂದ ಸುಮಾರು ಒಂದು 70-72 ಕಿಲೋಮೀಟರ್ಗಳ ಅಂತರದಲ್ಲಿದೆ. ಈಗ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಪ್ರಧಾನ ಅರ್ಚಕರ ಹತ್ರ ನಾವು ಇದರ ವಿವರವನ್ನು ಕೇಳೋಣ, ಅವ್ರನ್ನ ಮಾತಾಡಿಸೋಣ. ಸ್ವಾಮಿ, ಇವಾಗ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನೀವು ಕೊಡಬೇಕಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನ ಹೇಗಾಯಿತು, ಆಮೇಲೆ ಈ ದೇವರದ್ದು ಸ್ವಯಂಭೂ ದೇವರ ಅಥವಾ ಪ್ರತಿಷ್ಠಾಪಿಸ ದೇವರ ಅಂತೇಳಿ ಇದ್ರ ಬಗ್ಗೆನೂ ಸ್ವಲ್ಪ ನಮಗೆ ತಿಳ್ಕೊಳ್ಬೇಕಾಗಿತ್ತು. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮಸ್ತೆ, ನನ್ನ ಹೆಸರು ಮಧುಸೂದನ್ ಭಟ್ಟರ್ ಅಂತ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು. ಇದರ ಒಂದು ಇತಿಹಾಸ, ಸ್ಥಳ ಪುರಾಣ ಏನಪ್ಪಾ ಅಂತಂದ್ರೆ, ಇದು ಒಂದು ಸುಮಾರು 850 ವರ್ಷದ ಪುರಾತನ ಕಾಲದ ದೇವಸ್ಥಾನವಾಗಿರುತ್ತೆ. ಇದ್ರ ಇತಿಹಾಸ ಏನಪ್ಪಾ ಹೇಳುತ್ತೆ ಅಂತಂದ್ರೆ, ಇದು ಬಂದು ತಿರುಪತಿಯ ಮೂಲ ಕ್ಷೇತ್ರ ಅಂತ ಹೇಳ್ತಾರೆ. ಯಾವ ರೀತಿ ಮೂಲ ಅಂತಂದ್ರೆ, ಈಗ ನಡೀತಾ ಇರ್ತಕ್ಕಂಥ ಒಂದು ಯುಗ ಬಂದು ಕಲಿಯುಗ. ಕಲಿಯುಗದಲ್ಲಿ ಸ್ವಾಮಿ ವೆಂಕಟೇಶ್ವರನ ಅವತಾರವನ್ನ ತಾಳದಾಗ ಸ್ವಾಮಿ ಭೂಲೋಕ ಪ್ರವೇಶವನ್ನ ಮಾಡ್ತಾನೆ. ಭೂಲೋಕ ಪ್ರವೇಶವನ್ನ ಮಾಡಿದಾಗ ಲೋಕ ಕಲ್ಯಾಣಾರ್ಥವಾಗಿ ಯೋಗ ನಿದ್ರೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪಗೊಂಡು ಒಂದು ಕ್ಷೇತ್ರವನ್ನ ಹುಡುಕ್ತಾ ಬರ್ತಾನೆ. ಒಂದು ಕ್ಷೇತ್ರವನ್ನು ಹುಡುಕ್ತಾ ಬಂದಾಗ ಭಗವಂತನಿಗೆ ಈ ಕ್ಷೇತ್ರ ಸಿಗುತ್ತೆ. ಈ ಕ್ಷೇತ್ರದಲ್ಲಿ ಸ್ವಾಮಿ ಯೋಗ ನಿದ್ರೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ, ಫಸ್ಟ್ ಯೋಗ ನಿದ್ರೆಯನ್ನು ಮಾಡಬೇಕು ಅಂತಂದ್ರೆ ಸ್ನಾನವನ್ನ ಮಾಡಬೇಕು. ಸ್ನಾನವನ್ನ ಮಾಡಬೇಕು ಅಂದ್ರೆ ಕೆರೆಗಳಲ್ಲಿ, ಸಮುದ್ರಗಳಲ್ಲಿ, ಸಾಗರಗಳಲ್ಲಿ ಮಾಡುವಂತೆ ಇಲ್ಲ. ಒಂದು ಪವಿತ್ರವಾದಂತಹ ಜೀವ ನದಿಯಲ್ಲಿ ಸ್ನಾನವನ್ನ ಮಾಡಬೇಕು. ಇಲ್ಲಿ ಆ ಜೀವ ನದಿ ಯಾವುದಪ್ಪ ಅಂತಂದ್ರೆ, ನಂದಿ ಬೆಟ್ಟದಲ್ಲಿ ಬಂದು ಉತ್ತರ ಪಿನಾಕಿನಿ ಅಂತ ಹುಟ್ಟುತ್ತೆ. ಈ ಕ್ಷೇತ್ರದಲ್ಲಿ ಉತ್ತರ ಪಿನಾಕಿನಿ ಹಾಗೆ ಹರಿಯುತ್ತೆ. ಆ ಸ್ಥಳದಲ್ಲಿ ಹೋಗಿ ಸ್ವಾಮಿ ಸ್ನಾನವನ್ನ ಮಾಡ್ಕೊಂಡು ತಿಲಕಧಾರಣೆಯನ್ನ ಮಾಡಿ, ಫಸ್ಟ್ ನಾವೇನೇ ಒಂದು ಶುಭ ಕಾರ್ಯವನ್ನ ಮಾಡಬೇಕು ಅಂದ್ರೂ ಕೂಡ ನಮ್ಮ ಮನೆ ದೇವರನ್ನ ನಾವು ಪೂಜಿಸ್ತೀವಿ. ಅದೇ ರೀತಿಯೇ ವೆಂಕಟೇಶ್ವರನಿಗೂ ಕೂಡ ಮನೆ ದೇವರಿದ್ದಾರೆ. ಯಾರಪ್ಪ ವೆಂಕಟೇಶ್ವರನಿಗೆ ಮನೆ ದೇವರು ಅಂತಂದ್ರೆ, ವೆಂಕಟೇಶ್ವರನಿಗೆ ಮನೆಯ ದೇವರು ಬಂದು ಲಕ್ಷ್ಮೀ ನಾರಸಿಂಹಸ್ವಾಮಿ ಆಗಿರ್ತಾರೆ. ಆ ನಾರಸಿಂಹಸ್ವಾಮಿಗೆ ಪೂಜೆಗಳನ್ನೆಲ್ಲ ಸಲ್ಲಿಸಿ, ಈಗ ಏನು ಸ್ವಾಮಿ ಗರ್ಭಗೃಹದಲ್ಲಿ ಕೂತಿದ್ದಾರೆ ಆ ಸ್ಥಳದಲ್ಲಿ ಒಂದು ವೃಕ್ಷವಿತ್ತಂತೆ. ಮೊದಲಿಗೆ ಇದು ಬಂದು ದಟ್ಟ ಅರಣ್ಯ, ಕಾಡು. ಆ ಸ್ವಾಮಿ ಕೂತಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ವೃಕ್ಷವಿತ್ತಂತೆ. ವೃಕ್ಷದ ಕೆಳಗಡೆ ಸ್ವಾಮಿ ಕೂತು ಯೋಗ ನಿದ್ರೆಯನ್ನು ಮಾಡ್ತಾರೆ. ಯೋಗ ನಿದ್ರೆಯನ್ನು ಮಾಡಿ ಮುಂದೆ ಸಂಚಾರವನ್ನ ಹೊರಡ್ತಾರೆ. ಭಗವಂತ ಇಲ್ಲಿಗೆ ಬಂದಿದ್ದು ಬ್ರಹ್ಮಚಾರಿಯಾಗಿ ಬರ್ತಾರೆ. ಕಲಿಯುಗದಲ್ಲಿ ಪ್ರಾರಂಭ ಕಾಲದಲ್ಲಿ ಸ್ವಾಮಿ ಈ ಕ್ಷೇತ್ರಕ್ಕೆ ಬಂದಾಗ ಬ್ರಹ್ಮಚಾರಿಯಾಗಿ ಬರ್ತಾರೆ. ಸ್ವಾಮಿಗೆ ಅವಾಗ ಇನ್ನೂ ವಿವಾಹ ಆಗಿರೋದಿಲ್ಲ. ಸರಿ, ಈ ಕ್ಷೇತ್ರದಲ್ಲಿ ಯೋಗ ನಿದ್ರೆಯನ್ನು ಮಾಡಿ ಮುಂದೆ ಸಂಚಾರ ಹೊರಟ ನಂತರ ಪಲ್ಲವರ ಕಾಲದ ಪಲ್ಲವರಾಜನಿಗೆ ವೆಂಕಟೇಶ್ವರ ಸ್ವಾಮಿ ಅಂತಂದ್ರೆ ತುಂಬಾ ದೈವ ಭಕ್ತ. ಅದನ್ನು ಪ್ರತಿನಿತ್ಯ ಸ್ವಾಮಿಯ ಪೂಜೆಯನ್ನ ಮಾಡದೆ ಏನು ಕೈಂಕರ್ಯಗಳನ್ನ ಮಾಡ್ತಿರೋದಿಲ್ಲ. ಆದ್ರೆ ಒಂದು ದಿವಸ ಏನಪ್ಪಾ ಮಾಡ್ತಾನೆ ಅಂತಂದ್ರೆ, ಅವನು ಯುದ್ಧಕ್ಕೆ ಅಂತ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಸೋತಿ ಬಂದಾಗ ಸ್ವಾಮಿ ಮೇಲೆ ಕೋಪಗೊಂಡು ಯಾಗಾದ್ರ ಕೂಗಾಡಿದಾಗ ಸ್ವಾಮಿ ಅವನ ಮುಂದೆ ಪ್ರತ್ಯಕ್ಷರಾಗಿ ನಿಲ್ಲಿಸ್ತಾನಂತೆ. ಪ್ರತ್ಯಕ್ಷರಾಗಿ ನಿಲ್ಲಿಸಿದಾಗ ಸ್ವಾಮಿಯಲ್ಲಿ ಮಹಾರಾಜ ಪ್ರಶ್ನೆಯನ್ನ ಮಾಡ್ತಾನಂತೆ, ಸ್ವಾಮಿ, ಇಷ್ಟು ಶ್ರದ್ಧಾ ಭಕ್ತಿಗಳಿಂದ ನಿನಗೆ ಪೂಜೆಗಳನ್ನೆಲ್ಲ ಸಲ್ಲಿಸ್ತಾ ಇದ್ದೀನಿ, ನನ್ನ ಮೇಲೆ ಒಂಚೂರು ಕರುಣೆ ಇಲ್ವಾ ಭಗವಂತ ಅಂತ ಕೇಳಿದಾಗ ಆಗ ಸ್ವಾಮಿ ಹೇಳ್ತಾರಂತೆ, ಮೂರ್ಖ ಮಹಾರಾಜ, ನೀನು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳಿಗೆಲ್ಲ ವಿಮೋಚನೆ ಸಿಗುವಂತಹ ಒಂದು ಸಮಯ ಈಗ ಬಂದಿದೆ, ಅದನ್ನ ಒಂದು ಶುಭ ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾರೆ. ಏನು ಮಾಡ್ಬೇಕು ಸ್ವಾಮಿ ಶುಭ ಕಾರ್ಯ ಅಂತ ಕೇಳಿದಾಗ ಆಗ ಹೇಳ್ತಾರೆ, ನನ್ನ ಒಂದು ದೇವಾಲಯ ನಿರ್ಮಾಣಗೊಳ್ಳಬೇಕು ಅಂತ. ಎಲ್ಲಿ ನಿರ್ಮಾಣ ಮಾಡಬೇಕು, ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಕೇಳಿದಾಗ ಆಗ ಹೇಳ್ತಾರೆ, ಇವತ್ತಿನ ದಿವಸ ರಾತ್ರಿನ ಸ್ವಪ್ನ ಅಂತಂದ್ರೆ ಕನಸಿನಲ್ಲಿ ಸ್ಥಳವೆಲ್ಲ ಬರುತ್ತೆ.
ಮಾರನೇ ದಿವಸ ಬೆಳಿಗ್ಗೆ ನಾನೇ ಕರೆದುಕೊಂಡು ಹೋಗಿ ಕೂಡ ತೋರಿಸ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಅವತ್ತಿನ ದಿವಸ ರಾತ್ರಿ ಒಂದು ಸ್ವಪ್ನದಲ್ಲಿ ಸ್ಥಳವೆಲ್ಲ ಬರುತ್ತೆ. ಮಾರನೇ ದಿವಸ ಬೆಳಿಗ್ಗೆ ಕರೆದುಕೊಂಡು ತೋರಿಸಿದ ತಕ್ಷಣ ಮಹಾರಾಜನಿಗೆ ತುಂಬಾ ಸಂತೋಷವಾಗುತ್ತೆ. ಸರಿ, ಈ ಕ್ಷೇತ್ರದಲ್ಲಿ ನಾನು ದೇವಸ್ಥಾನವನ್ನ ನಿರ್ಮಾಣವನ್ನ ಮಾಡ್ತೀನಿ, ಎಷ್ಟು ವರ್ಷದಲ್ಲಿ ದೇವಸ್ಥಾನ ನಿರ್ಮಾಣಗೊಳ್ಳಬೇಕು ಅಂತ ಕೇಳಿದಾಗ ಆಗ ಸ್ವಾಮಿ ಹೇಳ್ತಾರೆ, 1 ವರ್ಷದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡು ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳ್ತಾರೆ. ಈಗ ಈ ಕಟ್ಟಡ ಏನಿದೆ, ಈ ಕಟ್ಟಡ 1 ವರ್ಷದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ದೇವಾಲಯ. 1 ವರ್ಷದಲ್ಲಿ ಮಾಡಿರೋದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ, ಯಾವ್ದಾದ್ರೂ ಒಂದು ಪುರಾತನ ಕಾಲದ ದೇವಸ್ಥಾನಗಳಲ್ಲಿ ನೋಡಿದ್ರೆ ಶಿಲ್ಪ ಕೆತ್ತನೆಗಳು ನಾವು ತುಂಬಾ ಕಾಣಬಹುದು. ಆದರೆ ನಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿ ಶಿಲ್ಪ ಕೆತ್ತನೆಗಳು ಇಲ್ಲ. ಇರ್ತಕ್ಕಂತಹ ಶಿಲ್ಪ ಕೆತ್ತನೆ ಅಂತಂದ್ರೆ ಜಯ, ವಿಜಯ, ಗಜಲಕ್ಷ್ಮಿ ಬಿಟ್ರೆ ಇನ್ ಯಾವುದೇ ರೀತಿ ಶಿಲ್ಪ ಕೆತ್ತನೆಗಳು ಇಲ್ಲ. ಇದು ಹೊಸ ದೇವಸ್ಥಾನ ಅಲ್ಲ, ಹಳೆಯ ದೇವಸ್ಥಾನನೇ ಡ್ರೆಸ್ಸಿಂಗ್ ಮಾಡಿರ್ತಕ್ಕಂತಹ. ಸರಿ, 1 ವರ್ಷಗಳ ದೇವಸ್ಥಾನ ನಿರ್ಮಾಣಗೊಂಡ ನಂತರ ಇನ್ನು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಕಾರ್ಯಕ್ಕೆ ಇನ್ನು 3 ದಿನ ಅವಕಾಶವಿರುತ್ತೆ. ಆದ್ರೆ ಮಹಾರಾಜನಿಗೆ ತಿಳಿದಿರೋದಿಲ್ಲ ವಿಗ್ರಹವನ್ನ ಕೆತ್ತನೆ ಮಾಡಿಸ್ಬೇಕು ಅಂತ ಹೇಳಿ. ವಿಗ್ರಹಗಳನ್ನ ಕೆತ್ತನೆ ಮಾಡಬೇಕು ಅಂತಂದ್ರೆ 3 ದಿನದಲ್ಲಿ ಅವಕಾಶ ಇರೋದಿಲ್ಲ. ಆಗ ಏನಪ್ಪಾ ಮಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಂಡಾಗ ಆಗ ಸ್ವಾಮಿ ಹೇಳ್ತಾರೆ, ಆ ಕ್ಷೇತ್ರದಲ್ಲಿ ನಾನು ಸ್ನಾನ ಮಾಡತಕ್ಕಂತ ಒಂದು ಸ್ಥಳವಿದೆ, ಆ ಸ್ಥಳದಲ್ಲಿ ನೀನು ಕೂಡ ಹೋಗಿ ಸ್ನಾನವನ್ನು ಮಾಡಿ 108 ಬಾರಿ ನನ್ನ ನಾಮಸ್ಮರಣೆಯನ್ನು ಮಾಡಿ ಮಾರನೆಯ ದಿವಸ ಬೆಳಗಿನ ಜಾವ 4:15 ರಿಂದ 5:30 ಬ್ರಾಹ್ಮಿ ಮುಹೂರ್ತದಲ್ಲಿ 15 ಅಡಿ ದೂರದಿಂದ ವೀಕ್ಷಣೆಯನ್ನು ಮಾಡು ಅಂತ ಹೇಳ್ತಾರೆ. 15 ಅಡಿ ದೂರದಿಂದ ವೀಕ್ಷಣೆಯನ್ನ ಮಾಡಬೇಕಾದ್ರೆ ಅವನ ಮನಸ್ಸಿಗೆ ಅನ್ಸುತ್ತೆ ಒಂದ್ ಸ್ವಲ್ಪ ಮುಂದೆ ಹೋಗಬೇಕು ಅಂತ. ಮುಂದೆ ಹೋಗ್ತಾ ಇದ್ದಂಗೆ ಮಧ್ಯದಲ್ಲಿರ್ತಕ್ಕಂತಹ ವೆಂಕಟೇಶ್ವರ ಸ್ವಾಮಿಯ ಶಿಲಾಮೂರ್ತಿ ಕಾಣಿಸುತ್ತೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಸ್ವಾಮಿಗೆ ಎಡಭಾಗದಲ್ಲಿರ್ತಕ್ಕಂತಹ ಭೂದೇವಿ ಅಮ್ಮನವರು ಕಾಣಿಸ್ತಾರೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಸ್ವಾಮಿಗೆ ಬಲಗಡೆ ಇರ್ತಕ್ಕಂತಹ ಶ್ರೀದೇವಿ ಅಮ್ಮನವರು ಕಾಣಿಸ್ತಾರೆ. ಅವರು 3 ಜನ ಸಿಕ್ಕಿರ್ತಕ್ಕಂತಹ ವಿಗ್ರಹಗಳು. ಸಿಕ್ಕಿರೋದಕ್ಕೆ ಏನಪ್ಪಾ ಉದಾಹರಣೆ ಅಂತಂದ್ರೆ, ಯಾವ್ದಾದ್ರೂ ಒಂದು ಪುರಾತನ ಕಾಲ ದೇವಸ್ಥಾನಗಳಲ್ಲಾಗ್ಲಿ ನೂತನ ದೇವಸ್ಥಾನಗಳಲ್ಲಾಗ್ಲಿ ನೋಡಿದ್ರೆ ಸ್ವಾಮಿ ಬಂದು ಎತ್ತರ ಇರ್ತಾರೆ, ಅಮ್ಮನವರು ಬಂದು ಈಕ್ವಲ್ ಆಗಿರ್ತಾರೆ. ಅಂದ್ರೆ ನಮ್ಮ ಈ ಕ್ಷೇತ್ರದಲ್ಲಿ ಆ ರೀತಿ ಇಲ್ಲ. ಸ್ವಾಮಿಗೆ ಬಲಭಾಗದಲ್ಲಿ ಕುಳ್ಳಗಿದ್ದಾರೆ, ಸ್ವಾಮಿಗೆ ಎಡಭಾಗದಲ್ಲಿ ಎತ್ತರವಾಗಿದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಯಾವುದೇ ಒಬ್ಬ ಆಚಾರ್ಯ ವಿಗ್ರಹವನ್ನ ಕೆತ್ತನೆ ಮಾಡಿದ್ದೇ ಆದರೆ ಅವನ ಕೈಯಲ್ಲಿ ಅಮ್ಮನವರು ಮೂಗುಗಳಿಗೆ ಹೋಲನ್ನ ಇಡೋದಿಕ್ಕೆ ಆಗಲ್ಲ. ಯಾಕಪ್ಪ ಆಗಲ್ಲ ಅಂತಂದ್ರೆ, ಉಳಿ ತಗೊಂಡು ಹೊಡೆದ ಅಂತಂದ್ರೆ ಮೂಗ್ ಕಿತ್ಕೊಂಡ್ ಬಂದ್ಬಿಡುತ್ತೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಅಮ್ಮನವರಿಗೆ ಮೂಗುನತ್ತನ್ನ ಇಡಬೇಕು ಅಂತಂದ್ರೆ ಮೈನವನ್ನ ಹಾಕಿ ಮೂಗುನತ್ತನ್ನ ಇಡ್ತಾರೆ. ಆದರೆ ನಮ್ಮ ಈ ಕ್ಷೇತ್ರದಲ್ಲಿ ಇಬ್ಬರು ಅಮ್ಮನವ್ರಿಗೂ ಕೂಡ ಕ್ಲೀನ್ ಆಗಿ ಮೂಗುನತ್ತನ್ನ ಇಡಬಹುದು. ನೋಡಿ, ತೋರಿಸ್ತೀನಿ, ಕಾಣಿಸುತ್ತಾ? ಕಾಣಿಸುತ್ತೆ. ಇವರೊಬ್ಬರಿಗೆ ಅಲ್ಲ, ಇವರಿಗೂ ಸಹಿತ ಸಿಕ್ಕಿದ ನಂತರ ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕೆ ಎಲ್ಲಾ ಅರ್ಹತೆಗಳನ್ನು ಪಡಿತಾರೆ. ಭಗವಂತ ಯಾವತ್ತೇ ಆಗ್ಲಿ ವೈಕುಂಠದಿಂದ ಕಲ್ಲಿನ ರೂಪದಲ್ಲಿ ಸಡನ್ ಆಗಿ ಬರೋದಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದಕ್ಕೆ ಒಂದು ಪ್ರಾಮುಖ್ಯತೆ ಇದೆ. ಏನಪ್ಪಾ ಅಂತಂದ್ರೆ, ಭಗವಂತನ ಆವಾಹನೆಯನ್ನ ಮಾಡಬೇಕು ಅಂದ್ರೆ ಒಂದು ಕಲಶದ ಮೂಲಕ ಆವಾಹನೆಯನ್ನ ಮಾಡ್ತಾರೆ. ಅಂದ್ರೆ ಕಲಶ ಅಂತಂದ್ರೆ ಒಂದು ಚೊಂಬು, ತಾಮ್ರದ ಚೊಂಬು ಏನಿದೆ, ಆ ಚೊಂಬು ಬಂದು ನಮ್ಮ ಒಂದು ಶರೀರ ಇದ್ದ ಹಾಗೆ. ತಾಮ್ರದ ಚೊಂಬೊಳಗಡೆ ನೀರು, ಪಚ್ಚಕರ್ಪೂರ, ಲವಂಗ, ಲಾವಂಚ ಇವೆಲ್ಲ ಹಾಕ್ತಾರೆ. ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಅಂಶಗಳಿದ್ದಾಗ ಚೊಂಬಿಗೆ ದಾರವನ್ನ ಸುತ್ತಾರೆ. ದಾರಗಳ ಒಂದು ನರಗಳಿದ್ದಾಗೆ. ಆ ಚೊಂಬಿನ ಮೇಲೆ ಮಾವಿನ ಸೊಪ್ಪು ಬಂದು ನಮ್ಮ ಒಂದು ಕತ್ತಿದ್ದಾಗೆ. ಮಾವಿನ ಸೊಪ್ಪಿನ ಮೇಲೆ ತೆಂಗಿನಕಾಯಿ ಬಂದು ನಮ್ಮ ಒಂದು ಮುಖವಿದ್ದಾಗೆ. ಈ ರೀತಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿ ಅವರನ್ನ ಆವಾಹನೆಯನ್ನ ಮಾಡಿ ಯಜ್ಞ ಯಾಗಾದಿಗಳೆಲ್ಲ ಆದ ನಂತರ ಎಲ್ಲಾ ಕಲಶದಲ್ಲಿ ಅಭಿಷೇಕವನ್ನ ಮಾಡ್ತಾರೆ. ಪ್ರಧಾನ ಕಲಶದಲ್ಲಿ ಕೊನೆಯಲ್ಲಿ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು, ಅದನ್ನೇ ಕುಂಭಾಭಿಷೇಕ ಅಂತ ಕರೀತಾರೆ. ಆ ಕುಂಭಾಭಿಷೇಕ ನಡೆಯುವಂತಹ ಸಮಯದಲ್ಲಿ ಇವತ್ತಿಗೂ ಕೂಡ ಅಷ್ಟೇ, ಯಾವ ದೇವರನ್ನ ಪ್ರತಿಷ್ಠೆಯನ್ನ ಮಾಡ್ತೀವಿ ಆ ದೇವರು ಆ ಸಮಯಕ್ಕೆ ಬಂದೇ ಬರ್ತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಇಲ್ಲಿ ಭಗವಂತ ಒಂದು ಸರ್ಪ ರೂಪದಲ್ಲಿ ಬರ್ತಾನಂತೆ. ಸರ್ಪ ರೂಪದಲ್ಲಿ ಬಂದಾಗ ರಾಜನ ಸೈನಿಕರು ಆ ಸರ್ಪವನ್ನ ಸಂಹಾರವನ್ನ ಮಾಡ್ತಾರೆ. ಸರ್ಪವನ್ನ ಸಂಹಾರ ಮಾಡಿದ ನಂತರ ಭಗವಂತ ಒಂದು ತುಳಸಿ ಆಕಾರವನ್ನ ತಾಳಿ ಅವನ ಸಾನ್ನಿಧ್ಯವನ್ನ ಎಲ್ಲ ಇಲ್ಲಿ ಸಮರ್ಪಣೆಯನ್ನ ಮಾಡಿರ್ತಾನೆ. ಎಲ್ಲ ಆದ ನಂತರ ಮಹಾರಾಜ ಸ್ವಾಮಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ, ಸ್ವಾಮಿ ಇವತ್ತಿನ ದಿವಸ ಮಾಡತಕ್ಕಂತಹ ಕಾರ್ಯದಲ್ಲಿ ಏನು ಲೋಪದೋಷಗಳಾಗಿಲ್ವಾ ಭಗವಂತ ಅಂತ ಕೇಳಿದಾಗ ಆಗ ಮಹಾರಾಜನಿಗೆ ಸ್ವಾಮಿ ಹೇಳ್ತಾರಂತೆ, ಮೂರ್ಖ ಮಹಾರಾಜ, ಈ ಕ್ಷೇತ್ರದಲ್ಲಿ ನನಗೆ ಜೀವವನ್ನು ಕೊಡುವಂತಹ ಸಮಯದಲ್ಲಿ ನಾನು ಸರ್ಪರೂಪದಲ್ಲಿ ಬಂದರೆ ನಿನ್ನ ಸೈನಿಕರು ನನ್ನನ್ನು ಸಂಹಾರವನ್ನು ಮಾಡಿದ್ದಾರೆ, ಆದ್ದರಿಂದ ನನಗೆ ಸರ್ಪದೋಷ ಪ್ರಾರಂಭವಾಗಿದೆ ಅಂತ ಹೇಳ್ತಾರಂತೆ. ಅದರ ನಿವಾರಣೆ ಏನಪ್ಪಾ ಮಾಡಬೇಕು ಅಂತ ಕೇಳಿದಾಗ ಆಗ ಸ್ವಾಮಿ ಹೇಳ್ತಾರಂತೆ, ನನ್ನ ದೇವಾಲಯದ ಪಕ್ಕದಲ್ಲಿಯೇ ಈಶ್ವರನ ದೇವಾಲಯ ನಿರ್ಮಾಣಗೊಳ್ಳಬೇಕು ಅಂತ ಹೇಳ್ತಾರಂತೆ. ಪಕ್ಕದಲ್ಲಿರ್ತಕ್ಕಂತಹ ದೇವಾಲಯ ಈಶ್ವರನ ದೇವಾಲಯ. ಅದು ಕೂಡ ಅಷ್ಟೇ, 1 ವರ್ಷದಲ್ಲಿ ದೇವಾಲಯ ನಿರ್ಮಾಣಗೊಂಡ ನಂತರ ಭಗವಂತನೇ ಒಂದು ಸಾಲಿಗ್ರಾಮ ಲಿಂಗವನ್ನು ಸೃಷ್ಟಿ ಮಾಡಿ ಕೊಡ್ತಾರಂತೆ. ಸಾಲಿಗ್ರಾಮ ಲಿಂಗವನ್ನು ಸೃಷ್ಟಿ ಮಾಡಿ ಕೊಟ್ಟ ನಂತರ ಅದನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಮಹಾರಾಜನಿಗೆ ಸರ್ಪದೋಷ ಕೂಡ ನಿವಾರಣೆ ಆಗುತ್ತೆ. ಅವ್ನು ಯಾರ ಮೇಲೆ ಯುದ್ಧಕ್ಕೆ ಹೋಗ್ಲಿ ಜಯಿಸ್ಕೊಂಡ್ ಬರ್ತಾನೆ, ಏನೋ ಶುಭ ಕಾರ್ಯವನ್ನ ಮಾಡಬೇಕು ಅಂದ್ರೂ ಕೂಡ ಎಲ್ಲ ಜೈಕಾರ್ಯವಾಗ್ತಾ ಬರ್ತಾ ಇರುತ್ತೆ. ಇನ್ನು ಈ ಕ್ಷೇತ್ರದ ವಿಶೇಷತೆಗಳೇನಪ್ಪಾ ಅಂತಂದ್ರೆ, ಕಾಶಿಗೆ ಬದ್ರಿಗೆ ಹೋಗಕ್ಕಾಗದೇ ಇರತಕ್ಕಂಥವರು ಈ ಕ್ಷೇತ್ರದಲ್ಲಿ ಒಂದು ಸ್ವಾಮಿ ಒಂದು ದರ್ಶನವನ್ನ ಮಾಡಿದರೆ ಅಲ್ಲಿಗೆ ಹೋಗಿ ಬಂದಿರತಕ್ಕಂಥ ಪ್ರಾಪ್ತಿ ಸಿಗುತ್ತೆ ಅಂತಂದ್ರೆ ಹರಿ
ಹರ ಕ್ಷೇತ್ರ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಮಹಾವಿಷ್ಣು ವೈಕುಂಠದಲ್ಲಿರೋದು ಉತ್ತರಕ್ಕೆ, ತಿರುಮಲಾದ ವೆಂಕಟೇಶ್ವರ ಸ್ವಾಮಿ ಇರೋದು ಪೂರ್ವಕ್ಕೆ. ನಮಗೆ ವರ್ಷಕ್ಕೆ ಒಮ್ಮೆ ವೈಕುಂಠ ಏಕಾದಶಿ ಅಂತ ಬರುತ್ತೆ. ಅವತ್ತಿನ ದಿವಸ ಭಗವಂತ ವೈಕುಂಠದಲ್ಲಿ ಉತ್ತರದ ಬಾಗಿಲನ್ನ ತೆರೆದು, ಅಂತಂದ್ರೆ ಸ್ವರ್ಗದ ಬಾಗಿಲನ್ನ ತೆರೆದು ದರ್ಶನವನ್ನ ಕೊಡ್ತಾನೆ ಅಂತ ಹೇಳಿ ಪ್ರತೀತಿ. ಈ ಕ್ಷೇತ್ರದಲ್ಲಿ ಭಗವಂತ 365 ದಿವಸಗಳು ಕೂಡ ವೈಕುಂಠ ದ್ವಾರ ದರ್ಶನ ಕೊಡ್ತಕ್ಕಂಥವನು ಭಗವಂತ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಗರುಡ ಪಕ್ಷ ಬಂದು ದೇವಾಲಯವನ್ನ ಪ್ರದಕ್ಷಿಣೆ ಹಾಕಿ ಪ್ರತಿನಿತ್ಯ ಬರುತ್ತಾ? ಪ್ರತಿನಿತ್ಯ ಬರುತ್ತೆ. ಪ್ರತಿನಿತ್ಯ ಬಂದು ಸಾಮಾನ್ಯವಾಗಿ ರಥೋತ್ಸವ ಎಲ್ಲ ಆಗುವಾಗ ಬರುವಂತ ಗರುಡ ಪಕ್ಷಿ ಈಗ ಇಲ್ಲಿ ದಿನಾನೂ ಬಂದು ದೇವಾಲಯಕ್ಕೆ ಒಂದು ಸುತ್ತು ಬರುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಬಂದು ದೇವಾಲಯವನ್ನ ಪ್ರದಕ್ಷಿಣೆಯನ್ನ ಹಾಕಿ ಮುಂದೆ ಹೊರಡುತ್ತೆ. ಅದೊಂದು ವಿಶೇಷ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದಲ್ಲಿ ವಿವಾಹ ಆಗದೆ ಇರ್ತಕ್ಕಂಥವರಿಗೆ ಇಲ್ಲಿ ಒಂದು ಸ್ವಾಮಿ ಹತ್ರ ಹರಕೆಯನ್ನ ಮಾಡಿಕೊಂಡು 7 ಶನಿವಾರ ಕೈಯಲ್ಲಿ ತುಳಸಿ ಹಿಡಿದು 7 ಪ್ರದಕ್ಷಿಣೆಗಳನ್ನ ಹಾಕಿ ವಿವಾಹ ಆದ ನಂತರ ಕಲ್ಯಾಣೋತ್ಸವನ್ನ ಮಾಡಿಸ್ತೀನಿ ಅಂತ ಹರಕೆಯನ್ನ ಮಾಡ್ಕೊಂಡೋದ್ರೆ ಅವರಿಗೆ ವಿವಾಹ ಕೂಡ ಆಗತ್ತೆ. ಹಾಗಿರ್ತಕ್ಕಂಥವ್ರು ಬಹಳ ಜನನೇ ಇದ್ದಾರೆ. ಅದೊಂದು ವಿಶೇಷತೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಸಂತಾನ ಭಾಗ್ಯ ಇಲ್ಲದೆ ಇರತಕ್ಕಂಥವ್ರು 9 ಶನಿವಾರ ಹಾಲು ಜೇನುತುಪ್ಪ ಮತ್ತೆ ತುಳಸಿನ ಕೈಯಲ್ಲಿ ಹಿಡಿದು 9 ಶನಿವಾರ 11 ಪ್ರದಕ್ಷಿಣೆಗಳನ್ನ ಹಾಕಿ ಸಂತಾನವಾದ ನಂತರ ಉಯ್ಯಾಲ ಉತ್ಸವನ್ನ ಮಾಡಿಸ್ತೀವಿ ಅಂತ ಹರಕೆಯನ್ನ ಮಾಡ್ಕೊಂಡಾದ್ರೆ ಅವರಿಗೆ ಸಂತಾನ ಭಾಗ್ಯವು ಕೂಡ ಆಗುತ್ತೆ. ಆಗಿರ್ತಕ್ಕಂಥವ್ರು ಬಹಳ ಜನನೇ ಇದ್ದಾರೆ. ಅದೊಂದು ವಿಶೇಷತೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಮುಂಚೆಯಿಂದಲೂ ಕೂಡ ಒಂದು ವಾಡಿಕೆ ಇದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ವಾಮಿಯಲ್ಲಿ ಈ ಕಡೆ ಈ ಪ್ರಾಂತ್ಯದಲ್ಲಿ ಇರ್ತಕ್ಕಂತಹ ಸುತ್ತಲೂ ಇರ್ತಕ್ಕಂತಹ ಹಳ್ಳಿ ಜನರು ಏನೇ ಒಂದು ಕಾರ್ಯವನ್ನ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಒಂದು ಸ್ವಾಮಿಯಲ್ಲಿ ಹೂವ ಪ್ರಶ್ನೆಯನ್ನ ಮಾಡ್ತಾರೆ. ಹೂವ ಪ್ರಶ್ನೆ ಅಂತಂದ್ರೆ ಸ್ವಾಮಿಯಲ್ಲಿ ಹೂವ ಕೇಳುವಂತಹ ಪದ್ಧತಿ ಇದು ಆಗಿನ ಕಾಲದಿಂದಲೂ ನಡ್ಕೊಂಡು ಬಂದಿರತಕ್ಕಂತಹದ್ದು. ಈ ಕೆಲಸ ಕಾರ್ಯ ಆಗತ್ತೆ ಅನ್ನೋದಾಗಿದ್ರೆ ಸ್ವಾಮಿ ಬಲಗಡೆ ಹೂವ ಪ್ರಸಾದವನ್ನ ಅನುಗ್ರಹವನ್ನ ಮಾಡ್ತಾರೆ, ಇಲ್ಲ ಅನ್ನೋದಾದ್ರೆ ಎಡಗಡೆ ಹೂವ ಪ್ರಸಾದವನ್ನ ಅನುಗ್ರಹವನ್ನ ಮಾಡ್ತಾರೆ. ಅದೊಂದು ವಿಶೇಷತೆ. ಇದು ದಿನನಿತ್ಯವೂ ನಡೆಯುವಂತದ್ದ ಅಥವಾ ಅದಕ್ಕಂತ ಒಂದು ಸೀಮಿತವಾದ ಒಂದು ದಿನದಲ್ಲಿ ನಡೆಯುತ್ತಾ ಸರ್? ಇದಕ್ಕೆ ಅಂದ್ರೆ ಇಲ್ಲಿ ಒಂದು ಶನಿವಾರದ ದಿವಸ ಮಾತ್ರವೇ ಅದಕ್ಕೆ ಅವಕಾಶವಿರುತ್ತೆ. ಶನಿವಾರ ಮಾತ್ರ ಇರುತ್ತೆ. ಆ ಶನಿವಾರ ದಿವಸ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಆ ಪ್ರಶ್ನೆಯನ್ನ ಕೇಳೋದಕ್ಕೆ ಯಾರಿಗೂ ಕೂಡ ಅವಕಾಶವಿರೋದಿಲ್ಲ. ಬೇರೆ ದಿನಗಳಲ್ಲಿ ಶನಿವಾರಗಳ ದಿವಸ ಅವಕಾಶವಿರುತ್ತೆ. ಶ್ರಾವಣ ಮಾಸದಲ್ಲಿ ಶನಿವಾರಗಳಲ್ಲಿ ಶ್ರಾವಣ ಶನಿವಾರಗಳಲ್ಲಿ ಅದನ್ನ ಕೇಳೋದಕ್ಕೆ ಅವಕಾಶವಿರೋದಿಲ್ಲ. ಯಾಕಂದ್ರೆ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಅದರಿಂದ ಅದನ್ನ ಪ್ರಶ್ನೆಯನ್ನ ಅವತ್ತಿನ ದಿವಸ ಕೇಳೋದಿಲ್ಲ, ಆಗೋದಿಲ್ಲ. ಅದೊಂದು ವಿಶೇಷತೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈಗ ಈ ಕ್ಷೇತ್ರದಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಕೆಲಸ ಕಾರ್ಯಗಳಲ್ಲಿ ಏನಾದ್ರೂ ಅಡೆತಡೆ ಆಗ್ತಾ ಇದ್ರೆ ಇಲ್ಲಿ ಸ್ವಾಮಿಗೆ ಒಬ್ಬಟ್ಟಿನ ಊಟ ಅಂತಂದ್ರೆ ತುಂಬಾ ಪ್ರೀತಿ. ಅಂತಂದ್ರೆ ಕೆಲಸ ಕಾರ್ಯಗಳಲ್ಲಿ ಏನಾದ್ರೂ ಅಡೆತಡೆ ಆಗ್ತಾ ಇದೆ ಅಂದ್ರೆ ಸ್ವಾಮಿ ಹತ್ರ ಹರಕೆಯನ್ನ ಮಾಡ್ಕೊಂಡು ಕೆಲಸ ಕಾರ್ಯಗಳೆಲ್ಲ ಆದ ನಂತರ ನಿನಗೆ ಬಂದು ಒಬ್ಬಟ್ಟಿನ ನೈವೇದ್ಯವನ್ನ ಮಾಡಿಸಿ 10 ಜನಕ್ಕೆ ಪ್ರಸಾದ ರೂಪದಲ್ಲಿ ಕೊಡ್ತೀನಿ ಅಂತ ಹರಕೆಯನ್ನ ಮಾಡ್ಕೊಂಡೋದ್ರೆ ಆ ಕೆಲಸ ಕಾರ್ಯಗಳು ಕೂಡ ಆಗತ್ತೆ. ಇನ್ನೊಂದು ವಿಶೇಷತೆ ಏನಪ್ಪಾ, ಆ ಸೇವೆಯ ವೆಚ್ಚ ಎಷ್ಟಾಗುತ್ತೆ ಸರ್? ಆ ಸೇವೆ ಅಂದ್ರೆ ಬಂದು ಆ ಸೇವೆಗೆ ಬಂದು 108 ಒಬ್ಬಟ್ಟಿನ ನೈವೇದ್ಯ ಆಗಬೇಕು ಅಂತ ಹೇಳಿ ಇರ್ತಕ್ಕಂತಹದ್ದು ಇಲ್ಲಿ ಪದ್ಧತಿ. ದುಡ್ಡು ಕಟ್ಟಿದ್ರೆ ಇಲ್ಲೇ ಮಾಡ್ತಾರ ಅಥವಾ ಅವರೇ ಮಾಡಿ ತಗೊಂಡ್ಬರ್ಬೇಕು ಅಂತಾನೆ ಇರ್ತಕ್ಕಂಥ, ಇಲ್ಲೇ ಮಾಡ್ಕೊಂಡು ಹೊರಗಡೆಯಿಂದ ಎಲ್ಲ ತಗೊಂಡ್ಬರುವಾಗ ಹೌದು ಇಲ್ಲ ದೇವರದ್ದಾಗಿರೋ ಕಾರಣ ನೈವೇದ್ಯ ಆಗಿರೋ ಕಾರಣ ಅದು ಇಲ್ಲೇ ಮಾಡಬೇಕು ಅಂತ ಹೇಳಿ ಇರ್ತಕ್ಕಂತಹದ್ದು. ಅದರಿಂದ ಇಲ್ಲಿ ಸ್ವಾಮಿಗೆ ಒಬ್ಬಟ್ಟಿನ ಊಟ ತುಂಬಾ ಪ್ರೀತಿಯಾಗಿರ್ತಕ್ಕಂತಹದ್ದು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಒಂದು ಪ್ರತ್ಯಕ್ಷವಾದಂತಹ ನಿಜ ಪವಾಡ ನಡೀತಿ. ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರಕ್ಕೆ ಯಾರು ಅನ್ಕೊಂಡ್ ಬರೋದಿಕ್ ಆಗೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಸಾಧ್ಯತೆಗಳು ಇರ್ತಕ್ಕಂತಹ ಪವಿತ್ರವಾದಂತಹ ಸ್ಥಳ. ಅಂದ್ರೆ ಈ ಸ್ಥಳದಲ್ಲಿ ಪ್ರವೇಶವನ್ನ ಮಾಡಿದ್ದಾರೆ ಅಂತಂದ್ರೆ ಮನುಷ್ಯನಿಗೆ 3 ರೀತಿ ಪ್ಲಸ್ ಪಾಯಿಂಟ್ಸ್ ಇರುತ್ತೆ. ಏನಪ್ಪಾ ಅಂತಂದ್ರೆ ಮನುಷ್ಯನಿಗೆ ನೆಗೆಟಿವ್ ಫೋರ್ಸ್ ಅನ್ನೋದು ಜಾಸ್ತಿ. ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿ ಒಂದು ದರ್ಶನವನ್ನ ಮಾಡಿದ್ರೆ ಆ ನೆಗೆಟಿವ್ ಫೋರ್ಸ್ ನಿವಾರಣೆ ಆಗುತ್ತೆ ಅಂತ ಹೇಳಿದೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಕ್ಷೇತ್ರದಲ್ಲಿ ಸ್ವಾಮಿ ಒಂದು ದರ್ಶನವಾಗಿದೆ ಅಂತಂದ್ರೆ ಅವ್ರ ಮನೇಲಿ ಏನೋ ಒಂದು ಶುಭ ಕಾರ್ಯ ಆಗುತ್ತೆ ಅಂತ ಹೇಳಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಕ್ಷೇತ್ರದಲ್ಲಿ ಸ್ವಾಮಿ ಒಂದು ದರ್ಶನವಾಗಿದೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ಅವ್ರ ಕ್ಷೇತ್ರಕ್ಕೆ ಪ್ರವೇಶ ಮಾಡೋದ್ರೊಳಗಾಗಿ ಯಾವ್ದಾದ್ರು ಒಂದು ಸಿಹಿ ಸೂಚನೆ ಅಂತಂದ್ರೆ ಗುಡ್ ನ್ಯೂಸ್ ಅನ್ನ ತಗೊಂಡು ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾರೆ ಅಂತ ಹೇಳಿ ಇರತಕ್ಕಂಥದ್ದು. ಅಂದ್ರೆ ನಾವು ತಿರುಪತಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಮುಡುಪನ್ನ ಕೊಡ್ತೀವಿ, ನಮ್ಗೆ ಒಂದು ತಿರುಪತಿಗೆ ಬರುವಂತಹದಕ್ಕೆ ಒಂದು ದಾರಿಯನ್ನು ಕೊಡಪ್ಪ ಅಂತ. ಅಂದ್ರೆ ಈ ಕ್ಷೇತ್ರದಲ್ಲಿ ಭಗವಂತನೇ ನಿರ್ಣಯ ಮಾಡಿದ್ರೆ ಮಾತ್ರನೇ ಯಾರೇ ಆಗ್ಲಿ ಬರೋದಿಕ್ಕೆ ಸಾಧ್ಯ ಆಗುವಂತ, ಬರೋಂಗಿಲ್ಲ ಇಲ್ಲ ಆಗೋದಿಲ್ಲ. ಸಾಕಷ್ಟು ಜನ ಬಂದಿದ್ದಾರೆ, ಬಂದಿದ್ರು ಕೂಡ ಅವ್ರಿಗೆ ದರ್ಶನ ಸ್ವಾಮಿ ಕೊಟ್ಟಿಲ್ಲ. ಯಾವುದೋ ಒಂದು ಕಾರಣದಿಂದ ನಾವು ಬಾಗ್ಲಾಕಿರ್ತೀವಿ ಅಥವಾ ನಾವೆಲ್ಲೋ ಹೋಗಿರ್ತೀವಿ, ಯಾವುದೋ ಒಂದು ಕಾರಣಾಂತರಗಳಿಂದ ಅವ್ರಿಗೆ ದರ್ಶನ ಆಗಿಲ್ಲ. ಅವ್ರು ಸಾಕಷ್ಟು ಜನ ಬಂದು ಹಾಗೆ ಹೇಳಿದ್ದಾರೆ, ಸ್ವಾಮಿ ಈ ತರ ಇದೆ ಅಂತ ಹೇಳಿ. ಇನ್ನೊಂದೇನಪ್ಪಾ ಅಂತಂದ್ರೆ ಅದೊಂದು ವಿಶೇಷ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ
ಈ ಕ್ಷೇತ್ರದಲ್ಲಿ ಕ್ಷೇತ್ರ ಅನ್ನೋದಕ್ಕೆ ಮುಖ್ಯವಾಗಿ ಕ್ಷೇತ್ರ ಪಾಲಕ ಇರಬೇಕು. ಈಗ ತಿರುಮಲಾಲೆ ಬಂದು ಬೇಡಿ ಆಂಜನೇಯ ಸ್ವಾಮಿಯಾಗಿ ನೆಲೆಸಿದ್ದಾರೆ. ಈ ಕ್ಷೇತ್ರದಲ್ಲಿ ಬಂದು ಬೈಲಾಂಜನೇಯ ಸ್ವಾಮಿಯಾಗಿ ನೆಲೆಸಿದ್ದಾರೆ. ಆ ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು 200 ಮೀಟರ್ಸ್ ಹೋಗ್ಬೇಕಾಗತ್ತೆ. ಅಲ್ಲಿ ಇರ್ತಕ್ಕಂಥದ್ದು ಬೈಲಾಂಜನೇಯ ಇರ್ತಾರೆ. ಆ ಆಂಜನೇಯನಿಗೆ ದೇವಸ್ಥಾನ ಇಲ್ಲ, ಬಯಲಲ್ಲಿ ಇರ್ತಾನೆ. ನಿರ್ಮಾಣವನ್ನ ಮಾಡದೆ ದಬ್ಬಾಕ್ತಾರೆ. 2-3 ಸಲ ಪ್ರಯತ್ನವನ್ನ ಮಾಡಿ 3ನೇ ಸಲ ಯಾರು ನಮ್ಗೆ ಆಗದೆ ಇರ್ತಕ್ಕಂಥವ್ರು ದಬ್ತಾ ಇದಾರೆ ಅಂತ ಹೇಳಿ ಒಂದು ದಿವಸದಲ್ಲಿ ಒಂದು ಗೋಡೆ ಲೆವೆಲ್ಗೆ ತಗೊಬಂದು ಸ್ವಾಮಿ ಪಾದ ಬಳಿ ಮಲಗಿದಾಗ ಇಬ್ಬರನ್ನು ಕೂಡ ಸ್ವಾಮಿ ಪಾದ ಸ್ಪರ್ಶವನ್ನ ಮಾಡಿದಾಗ ಗಾಬರಿಯಿಂದ ಎದ್ದು ನೋಡಿದ್ರೆ ದೊಡ್ಡ ಬಿರುಗಾಳಿ ಬಂದು ಆ ಬಿರುಗಾಳಿ ಗೋಡೆಗಳೆಲ್ಲ ಬಿದ್ದೋಗುತ್ತೆ. ಆಗ ಆಂಜನೇಯನಿಗೆ ಕ್ಷಮಾಪಣೆಯನ್ನ ಕೇಳ್ತಾರೆ. ನೀವು ಯಾವ ರೀತಿ ಇರಬೇಕು ಅದೇ ರೀತಿ ನೀರಪ್ಪ ಅಂತ ಕೇಳ್ಕೊಂಡಾಗ ಅಲ್ಲೊಂದು ಹುಣಸೆ ಮರ ಉಟ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹುಣಸೆ ಮರನೇ ಇವತ್ತಿಗೂ ಕೂಡ ಆಂಜನೇಯನಿಗೆ ನೆರಳು. ಆ ಹುಣಸೆ ಮರದಲ್ಲಿ ಸ್ವಾಮಿ ಕಾರ್ಯಕ್ಕೆ ಉಪಯೋಗಿಸಿದ್ರೆ ಯಾರಿಗೂ ಏನು ಸಮಸ್ಯೆ ಆಗುದಿಲ್ಲ. ಸ್ವಯಂ ಅವರ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡ್ರೆ ಅವ್ರ ಮನೆಯಲ್ಲಿ ಕೋತಿ ತೂರಾಡುವಂತಹದ್ದು ಇವತ್ತಿಗೂ ಕೂಡ ಇರ್ತಕ್ಕಂಥದ್ದು. ಅದನ್ನ ತಿಳಿದು ಬಂದು ಸ್ವಾಮಿಗೆ ಅಭಿಷೇಕವನ್ನ ಮಾಡಿಸಿ ತೀರ್ಥವನ್ನ ಸ್ವೀಕರಿಸಿದ್ರೆ ಅದು ಪರಿಹಾರ ಆಗತ್ತೆ. ಅದಕ್ಕೋಸ್ಕರ ಇವತ್ತಿಗೂ ಕೂಡ ಆ ಹುಣಸೆ ಮರದಲ್ಲಿ ಹುಣಸೆ ಹಣ್ಣಾಗ್ಲಿ ರೆಂಬೆಯಾಗ್ಲಿ ಮಾರಾಟಕ್ಕೆ ಇಲ್ಲ. ಅಲ್ಲಿ ಸ್ವಾಮಿ ಕಾರ್ಯಕ್ಕೆ ಉಪಯೋಗಿಸಿ 10 ಜನಕ್ಕೆ ಪ್ರಸಾದ ರೂಪದಲ್ಲಿ ಏನಕ್ಕೆ ಉಪಯೋಗಿಸಬಹುದು ಬಿಟ್ರೆ ಮಾರುವಂತಹದ್ದು ಇರುವಂತಹದ್ದು ಏನಿಲ್ಲ. ಅದೊಂದು ವಿಶೇಷ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಕ್ಷೇತ್ರದಲ್ಲಿ ಸ್ವಾಮಿ ಯೋಗ ನಿದ್ರೆಯನ್ನು ಮಾಡಿರೋ ಉದಾಹರಣೆಗಾಗಿಯೇ ಸ್ವಾಮಿಯವರ ಮನೆ ದೇವರಾಗಿರ್ತಕ್ಕಂಥ ನಾರಸಿಂಹ ಸ್ವಾಮಿಯವರು ಈ ಕಡೆ ಕೆರೆ ಕಟ್ಟೆ ಪಕ್ಕದಲ್ಲಿ ಗೊಲ್ಲಹಳ್ಳಿ ಅಂತಿದೆ. ಆ ಗೊಲ್ಲಹಳ್ಳಿಯಲ್ಲಿ ಯೋಗ ಮುದ್ರೆಯಲ್ಲಿ ಉದ್ಭವವಾಗಿ ಜನನ ಆಗಿರತಕ್ಕಂಥ ನಾರಸಿಂಹ ಸ್ವಾಮಿ. ಆ ನಾರಸಿಂಹ ಸ್ವಾಮಿಯು ಕೂಡ ಅಷ್ಟೇ ಅಲ್ಲೂ ಒಂದು ಪವಾಡ ನಡೆದಿದೆ. ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಿಷ್ಣು ದೇವಸ್ಥಾನ ಪೂರ್ವಕ್ಕೆ ಉತ್ತರಕ್ಕೆ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಆ ನರಸಿಂಹ ಸ್ವಾಮಿ ಇರೋದು ಪಶ್ಚಿಮಾಮುಖವಾಗಿ, ಅಂದ್ರೆ ಇವರಿಗಾಗಿ ಅವರ ಜನನ ಅಂತಂದ್ರೆ ಅಲ್ಲೂ ಕೂಡ ಒಂದು ಪವಾಡ ನಡೆದಿದೆ. ಏನಪ್ಪಾ ಅಂತಂದ್ರೆ ಆ ನರಸಿಂಹ ಸ್ವಾಮಿಯನ್ನ ತೆಗೆದು ಪೂರ್ವಕ್ಕೆ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನ ಮಾಡಿ JCPಯಲ್ಲಿ ಕೀಳಕ್ಕೆ ಹೋದಾಗ ಅದೇನು ಜಾಸ್ತಿ ವರ್ಷ ಏನಾಗಿಲ್ಲ, ಎಲ್ಲ ಒಂದು 8-10 ವರ್ಷ ಆಗಿದೆ ಅಷ್ಟೇ. ಇತ್ತೀಚೆಗೆ JCPಯಲ್ಲಿ ಕೀಳಕ್ಕೆ ಹೋದಾಗ ಪ್ರತ್ಯಕ್ಷವಾಗಿ ಸರ್ಪ ಕಾಣಿಸ್ಕೊಂಡು ಆ ನರಸಿಂಹಸ್ವಾಮಿನ ಹಾಗೆಯೇ ಬಿಟ್ಟು ಹೊಸ ನರಸಿಂಹಸ್ವಾಮಿನ ಪೂರ್ವಕ್ಕೆ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಹಳೆ ನರಸಿಂಹಸ್ವಾಮಿ ಪಶ್ಚಿಮಾಮುಖವಾಗಿ ಇದ್ದಾರೆ. ಅಂತಂದ್ರೆ ಇವರಿಗಾಗಿ ಅವರ ಜನನ. ಅಂತಂದ್ರೆ ನಮ್ಮ ಮನೆಯಲ್ಲಿ ಹಿರಿಯರು ಏನ್ ಹೇಳ್ತಾರೆ, ನಾವು ಮಲಗಿ ಬಲಗಡೆ ಎದ್ದು ದೇವರ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಇರ್ತಕ್ಕಂಥದ್ದು. ಆದ್ರೆ ಸ್ವಾಮಿ ನಿದ್ದೆ ಮಾಡೋದಿಲ್ಲ, ನಮ್ಮ ಒಂದು ಭಾವನೆ ಅಷ್ಟೇ. ಸ್ವಾಮಿ ಮಲಗ್ತಾರೆ ಎದ್ದೊಳ್ತಾರೆ ಅನ್ನೋ ಒಂದು ಭಾವನೆ. ಹಾಗಾಗಿ ಅವರು ಸ್ವಾಮಿ ಪಶ್ಚಿಮಾಭಿಮುಖವಾಗಿ ಇವರಿಗಾಗಿ ಜನನವನ್ನ ಪಡೆದಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಇಲ್ಲದೆ ಇರತಕ್ಕಂತಹ ಪವಿತ್ರವಾದಂತಹ ಕ್ಷೇತ್ರಗಳು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿದೆ. ಅಂತಂದ್ರೆ ಅತಿ ಪವಿತ್ರವಾದಂತಹ ಶಿಲೆ ಒಂದು ಸಾಲಿಗ್ರಾಮ. ಅಷ್ಟು ದೊಡ್ಡ ಸಾಲಿಗ್ರಾಮ ಪ್ರಪಂಚದಲ್ಲಿ ಎಲ್ಲೆಲ್ಲ ರಂಗಸ್ಥಳ ರಂಗನಾಥ ಸ್ವಾಮಿ. ಕಾಲಜ್ಞಾನವನ್ನ ಬರೆದಿರ್ತಕ್ಕಂಥದ್ದು ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಅವರ 14 ವರ್ಷ ಬಾಲ್ಯ ಜೀವನವನ್ನು ಸಾಗಿಸಿರ್ತಕ್ಕಂಥದ್ದು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪಾಪಾಗ್ನಿ ಅಂತ ಹೇಳಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 3 ಕೋಟಿ ದೇವತೆ ಇರ್ತಕ್ಕಂತಹ ಹಸು ಜನ್ಮ ಪಡೆದಿರ್ತಕ್ಕಂಥದ್ದು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಅದನ್ನೇ ಅದು ಹಾವಲ ಬೆಟ್ಟ ಅಂತ ಕರೀತಾರೆ. ಅಂತಂದ್ರೆ ಅದನ್ನ ಕನ್ನಡದಲ್ಲಿ ಒಂದು ಹಸುಗಳ ಬೆಟ್ಟ ಅಂತಾರೆ, ತೆಲುಗುಲಿ ಒಂದು ಹಾವಲಕೊಂಡ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಒಂದು ಧೇನುಗಿರಿ ಅಂತ ಕರೀತಾರೆ. ಎಷ್ಟು ದೂರ ಇದೆ ಇಲ್ಲಿಂದ ಹಾವಲ ಬೆಟ್ಟ ಬಂದು ನಿಮ್ಗೊಂದು 45 ಕಿಲೋಮೀಟರ್. ಆಮೇಲೆ ಕರ್ನಾಟಕದಲ್ಲೇ ಇದೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಪ್ರಾಂತ್ಯವೆಲ್ಲ ಪಂಚಪಾಂಡವರು ಆಳಿರ್ತಕ್ಕಂತಹ ಪ್ರಾಂತ್ಯವಾಗಿದೆ. ಅದಕ್ಕೆ ಸಾಕ್ಷಿಯಾಗಿ ವಿದುರಾಶ್ವತ್ಥ ವೃಕ್ಷವನ್ನು ನೆಟ್ಟಿರ್ತಕ್ಕಂತಹ ಸ್ಥಳವೇ ವಿದುರಾಶ್ವತ್ಥ. ಹಾಗಾಗಿ ಈ ಕ್ಷೇತ್ರದಲ್ಲಿ ಎಂತ ಬರಗಾಲ ಬಂದ್ರೂ ಕೂಡ ಮಾನವನಿಗೆ ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ಯಾವುದೇ ರೀತಿ ಇವತ್ತಿಗೂ ಕೂಡ ಸಮಸ್ಯೆ ಬಂದಿಲ್ಲ, ಬರೋದು ಇಲ್ಲ. ಅಷ್ಟು ಪವಿತ್ರವಾದಂತಹ ಪುಣ್ಯಭೂಮಿ ಆಗಿರುತ್ತೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ. ತುಂಬಾ ಪವಿತ್ರವಾದಂತಹ ಸ್ಥಳಗಳಿದಾವೆ, ಅಷ್ಟು ಪವಿತ್ರವಾದಂತಹ ಸ್ಥಳ. ಸ್ವಾಮಿ, ನಾನು ಇನ್ನೂ ಒಂದು ವಿಷಯ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ಈಗ ಮಾಗಡಿ ನಾವು ರಂಗನಾಥ ಸ್ವಾಮಿಯನ್ನು ದರ್ಶನಕ್ಕೆ ಹೋದಾಗ ಅಲ್ಲಿ ಹೇಳಿದರೆ ಅಲ್ಲಿ ತಿರುಪತಿ ಅಂದ್ರೆ ತಿರುಪತಿಗೆ ಮತ್ತೆ ಆ ದೇವಸ್ಥಾನಕ್ಕೆ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ಚಿಕ್ಕ ತಿರುಪತಿಗೆ ಹೋದಾಗ್ಲೂ ನಾವು ಅಲ್ಲಿನೂ ಏನ್ ಹೇಳ್ತಾರೆ, ಇಲ್ಲಿಗೂ ವೆಂಕಟರಮಣ ಸ್ವಾಮಿ ಬಾಲಾಜಿ ತಿರುಪತಿಯಲ್ಲಿರುವವನಿಗೆ ಸಂಬಂಧ ಇದೆ ಅಂತಾರೆ. ಹೌದು ಸರ್. ಇದು ಹೇಗೆ ಅಂತಂದ್ರೆ ಈಗ ನೋಡಿ, ವೆಂಕಟೇಶ್ವರನ ದೇವಾಲಯಗಳು ನೀವು ಎಲ್ಲೇ ನೋಡಿದ್ರು ಕೂಡ ಸಾಮಾನ್ಯವಾಗಿ ಎಲ್ಲ ಪೂರ್ವ ದಿಕ್ಕಿನಲ್ಲೇ ಇದೆ. ಇಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಭಗವಂತ ವೈಕುಂಠವನ್ನ ಬಿಟ್ಟು ಇಲ್ಲಿಗೆ ಬಂದಿರತಕ್ಕಂತಹ ಕಾರಣವಾಗಿ ಉತ್ತರ ದಿಕ್ಕಿನಲ್ಲಿ ಸ್ವಾಮಿ ಇರ್ತಕ್ಕಂತಹದ್ದು. ನಮಗೆ ಇಲ್ಲಿ ನಮ್ಮ ಈ ದೇವಾಲಯ ಜೀರ್ಣೋದ್ಧಾರವಾದಾಗ ತಿರುಮಲದ ಪ್ರಧಾನ ಆಗಮಿಕರಾಗಿರ್ತಕ್ಕಂಥವರು ಇಲ್ಲಿ ಬಂದು ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ಜೀರ್ಣೋದ್ಧಾರವನ್ನ ಮಾಡಿದಾಗ ಸ್ವಾಮಿಗೆ ಅಲ್ಲಿ ಅಭಿಷೇಕವನ್ನ ಮಾಡಬೇಕಾದ್ರೆ ಅಂಗಾಂಗಗಳನ್ನ ಸ್ವಾಮಿಯನ್ನ ಸ್ಪರ್ಶವನ್ನ ಮಾಡ್ತಾರೆ. ಆ ಸ್ಪರ್ಶವನ್ನ ಮಾಡಿದಾಗ ಈ ಕ್ಷೇತ್ರದಲ್ಲಿ ಇಲ್ಲೂ ಕೂಡ ಅವರು ಅದೇ ರೀತಿ ಮಾಡಿದಾಗ ಅಲ್ಲಿ ಆ ಸ್ವಾಮಿಗೆ ಯಾವ ರೀತಿ ಇವರಿಗೆ ಭಾವನೆ ಆಗಿತ್ತು
ಅದೇ ರೀತಿನೇ ಇಲ್ಲಿ ಸ್ವಾಮಿಗೆ ಮಾಡಬೇಕಾದ್ರೆ ಅವರ ಭಾವನೆ ಆ ರೀತಿ ಆಗಿತ್ತು ಅಂತ ಹೇಳಿ ಅವರು ನಮಗೆ 2013ರಲ್ಲಿ ಇದು ಜೀರ್ಣೋದ್ಧಾರವಾದಾಗ ಅವರು ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸ ತುಂಬಾ ವಿಶೇಷ. ಶ್ರಾವಣ ಮಾಸ ಅಂತಂದ್ರೆ ಮೊದಲನೇ ಶನಿವಾರ ಕನಿಷ್ಠ ಪಕ್ಷ 4,000 ರಿಂದ 5,000 ಜನ ದರ್ಶನ ಮಾಡ್ತಾರೆ. 2ನೇ ವಾರ ಇನ್ನೂ ಅಧಿಕವಾಗುತ್ತೆ, 3ನೇ ವಾರ ಇನ್ನೂ ಅಧಿಕವಾಗುತ್ತೆ, 4ನೇ ವಾರ ಕನಿಷ್ಠ ಪಕ್ಷ 8,000 ರಿಂದ 10,000 ಜನ ದರ್ಶನವನ್ನ ಮಾಡ್ತಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ವೈಕುಂಠ ಏಕಾದಶಿ ತುಂಬಾ ವಿಶೇಷ ಇಲ್ಲಿ. ಏನಿಲ್ಲ ಅಂದ್ರೆ ಬೆಳಗ್ಗೆ ಅವತ್ತಿನ ದಿವಸ ಸ್ವಾಮಿ ದರ್ಶನ 3 ಗಂಟೆಗೆ ಪ್ರಾರಂಭ ಆಗುತ್ತೆ. ಸುಪ್ರಭಾತ ಸೇವೆ 3 ಗಂಟೆಗೆ ಪೂಜೆಯಿಂದ ಪ್ರಾರಂಭ ಆಗುತ್ತೆ. ಸರ್ವದರ್ಶನ 8 ಗಂಟೆಗೆ ಸ್ವಾಮಿ ಸರ್ವದರ್ಶನ ಕೊಡ್ತಾರೆ. 8 ಗಂಟೆಯಿಂದ ರಾತ್ರಿ 10:30 11 ಗಂಟೆ ಆದ್ರೂ ಕೂಡ ಜನ ಬರ್ತಾನೆ ಇರ್ತಾರೆ. ಹಾಗಾಗಿ ಇದನ್ನ ಸ್ವಾಮಿಯ ಒಂದು ಪವಿತ್ರವಾದಂತಹ ಸ್ಥಳ ಆಗಿದೆ ಅಂತ ಹೇಳಿ ನಮ್ಮ ತಿರುಪತಿಯ ಅರ್ಚಕರೇ ಅದನ್ನ ಸ್ಪಷ್ಟವನ್ನ ಮಾಡಿದ್ದಾರೆ. ಅವರೇ ಹೇಳಿರ್ತಕ್ಕಂತಹದ್ದು. ನಮಗೆ ಅಲ್ಲಿ ಏನು ಭಾವನೆ ಆಗಿತ್ತು ಈ ಸ್ವಾಮಿಗೆ ಮಾಡಬೇಕಾದ್ರೆ ನಮಗೆ ಅದೇ ರೀತಿ ಭಾವನೆ ಆಗಿದೆ ಅಂತ ಹೇಳಿರ್ತಕ್ಕಂತಹದ್ದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಚಿಕ್ಕ ತಿರುಪತಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಈ ಪ್ರಾಂತ್ಯದಲ್ಲಿ ನಮಗೆ ಸ್ವಾಮಿ ಈ ಪ್ರಾಂತ್ಯದ ಮುಖಾಂತರ ಹೋಗಿದ್ದಾರೆ ಅಂತ ಹೇಳಿ ಕೂಡ ಒಂದು ಭಾವನೆ ಇದೆ. ಅಂತಂದ್ರೆ ನಮಗೆ ಚಿನ್ನ ಎಲ್ಲೂ ಸಿಗೋದಿಲ್ಲ, ಒಂದು KGF ಬಿಟ್ರೆ. ಅಂತಂದ್ರೆ ಮಹಾಲಕ್ಷ್ಮಿ ಕೋಪಿಸ್ಕೊಂಡು ಭೂಲೋಕಕ್ಕೆ ಬಂದಿರತಕ್ಕಂತ ರಭಸದಲ್ಲಿ ಆ ಚಿನ್ನ ಸಿಗುತ್ತೆ ಅಂತ ಹೇಳಬಹುದು. ಆ ಮಹಾಲಕ್ಷ್ಮಿ ಬಂದಿರತಕ್ಕಂತಹ ಸ್ಥಳವೂ ಕೂಡ ಇದೇ ಆಗಿರಬಹುದು ಅನ್ನೋದೊಂದು ಭಾವನೆ ಇದೆ. ಹಾಗಾಗಿ ಸ್ವಾಮಿ ಈ ಪ್ರಾಂತ್ಯದಲ್ಲಿ ಬಂದು ಹೋಗಿದ್ದಾರೆ ಅಂತ ಹೇಳಿ ಇರ್ತಕ್ಕಂತಹ. ಸ್ನೇಹಿತರೆ, ಇದುವರೆಗೂ ನಮ್ಮ ಈ ಸ್ಥಳ ಮಹಿಮೆ ಹಾಗೂ ದೇವಸ್ಥಾನದ ಭಗವಂತನ ಮಹಿಮೆ ಎಲ್ಲವನ್ನು ತಿಳಿಸಿದ ಮಧುಸೂದನ್ ಆಚಾರ್ಯ ಅವರಿಗೆ ನಮ್ಮ ಕಲ್ಯಾಣಿ ಹಿಡನ್ ವೈಬ್ಸ್ ಪರವಾಗಿ ತುಂಬ ಧನ್ಯವಾದಗಳು. ಹಾಗೂ ಹೀಗೆ ನಿಮ್ಮ ಈ ಸೇವೆನ ಇಲ್ಲಿ ಮುಂದುವರಿಸಿ ಬಂದ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯ ಮಾಹಿತಿ ಇದನ್ನೆಲ್ಲ ಕೊಟ್ಟು ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋಗಿ ಅಂತ ಹೇಳಿಬಿಟ್ಟು ನಾವು ಇದರಲ್ಲಿ ಹೇಳ್ತೀವಿ. ಹಾಗೂ ಇಷ್ಟು ನೀವು ಪೇಷನ್ಸ್ ತಗೊಂಡು ನಮಗೆಲ್ಲ ವಿವರವಾಗಿ ತಿಳಿಸಿದ್ದೀರಾ. ನನ್ನ ಕಡೆಯಲ್ಲೂ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಸಾಲಿಗ್ರಾಮ ತೀರ್ಥ ಸಿಗುತ್ತೆ ಬಂದವರಿಗೆ ಅಲ್ವಾ? ಭಾರಿ ಪುಣ್ಯ. ಸಾಲಿಗ್ರಾಮ ಮುಳುಗಿಸಿರುವಂತ ತೀರ್ಥ ಅಂತ ಹೇಳಿದ್ರೆ ವಿಶೇಷ. ವಿಷ್ಣು ಸಾಲಿಗ್ರಾಮ. ಗೋದಾದೇವಿ ಗುಡಿ. ಈ ಶೇಷನ ಕೆಳಗಡೆ ನಾವು ಕಾಣಬಹುದು ಒಂದು ಚಿಕ್ಕದಾಗಿ ಒಂದು ಮೂರ್ತಿ ಕಾಣಿಸುತ್ತಲ್ವಾ, ಗೋದಾದೇವಿ ಮೂರ್ತಿ ಅದು. ಸೊ ಹಾಗೆ ಈ ಗರ್ಭಗುಡಿ ಗೋದಾದೇವಿಯಿಂದಾಗಿ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಆಳ್ವರುಗಳು ಕೂಡ ಒಳಗಡೆ ನೀವು ಕಾಣಬಹುದು. ಬಲಗಡೆ ಗೋದಾದೇವಿ ಪಕ್ಕ ಬಲಗಡೆ ಆಳ್ವರುಗಳದ್ದು ಮೂರ್ತಿಗಳಿದ್ದಾವೆ. ಅದೇ ರೀತಿ ಎಡಪಕ್ಕದಲ್ಲೂ ಕೂಡ ಹಾಗೆ ನೀವು ಕಾಣಬಹುದು ಆಳ್ವರ ಮೂರ್ತಿಗಳಿದ್ದಾವೆ. ಸೊ ಈ ಕಡೆ ನೀವು ವೆಂಕಟರಮಣ ಸ್ವಾಮಿ, ಶ್ರೀದೇವಿ ಹಾಗೂ ಭೂದೇವಿ ಇದನ್ನು ನೀವು ಕಾಣಬಹುದು. विक्रमाय नमः वामनाय नमः श्रीधराय नमः ऋषिकेशाय नमः मुस्फरावाय नमः दामोदराय नमः शंकरचराय नमः वासुदेवाय नमः प्रद्युम्नाय नमः निरुद्धाय नमः पुरुषोत्तमाय नमः वत्सलाय नमः नारसिंहाय नमः अच्युताय नमः जनार्दनाय नमः उपेन्द्राय नमः श्रीकृष्णाय नमः
ಗೋಮಾಜಮಂಗಲಂ. ಪಿನಾಕಿನೇಶ್ವರಿ ಅಂಬಿಕಾ ಸಮೇತ ಶ್ರೀ ಪಿನಾಕಿನೇಶ್ವರ ಸ್ವಾಮಿ ದೇವಾಲಯ, ಪೊಶೆಟ್ಟಿಹಳ್ಳಿ, ಗ್ರಾಮ ಪಂಚಾಯತ್ ಚಿಕ್ಕಬಳ್ಳಾಪುರ, ಶ್ರೀ ಕ್ಷೇತ್ರ ಶ್ರೀನಿವಾಸ ನಗರ. ಸೊ ಇಲ್ಲಿಯ ದೇವಸ್ಥಾನದ ಪಕ್ಕದಲ್ಲೇ ಒಂದು ಈಶ್ವರ ದೇವಸ್ಥಾನ ಇದೆ. ಅದೇನೇ ಈಗ ನಾನು ಓದಿದ ಬೋರ್ಡ್ನ ಹೆಸರು ಶ್ರೀ ಪಿನಾಕಿನೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿರೋದು ಶ್ರೀನಿವಾಸ ಸ್ವಾಮಿ ದೇವಾಲಯ, ಶ್ರೀನಿವಾಸ ನಗರ. ಶ್ರೀ ಪಿನಾಕಿನೇಶ್ವರ ಸ್ವಾಮಿ ದೇವಾಲಯ, ಈಶ್ವರನ ದೇವಸ್ಥಾನ, ಶಂಭುವಿನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಶಂಭು ನೆಲೆಸಿದ್ದಾನೆ. ಹೆಸರು ಮಾತ್ರ ಪಿನಾಕಿನೇಶ್ವರ ಅಂತೇಳಿ ಹೆಸರಾಗಿದೆ ಈ ದೇವಸ್ಥಾನಕ್ಕೆ. ಸೊ ಪಿನಾಕಿನೇಶ್ವರನ ದಿವ್ಯ ಸನ್ನಿಧಿ ನಾವೀಗ ನೋಡ್ತಾ ಇದ್ದೀವಿ. ಇದರ ಹಿಂದೆನೇ ಪಿನಾಕಿನೇಶ್ವರನ ಎದುರುಗಡೆ ನಂದಿ ವಿರಾಜಿಸ್ತಾ ಇದ್ದಾನೆ. ನಂದಿಯ ರಕ್ಷಣೆ ಇದೆ ದೇವಸ್ಥಾನಕ್ಕೆ. ಹಾಗೂ ಭಗವಂತನಾದ ಶ್ರೀ ಪಿನಾಕಿನೇಶ್ವರನಿಗೆ ಕೂಡ ನಂದಿ ರಕ್ಷಕನಾಗಿ ಕುಳಿತಿದ್ದಾನೆ. ಸುಂದರ ವಿಗ್ರಹ ಹಾಗೂ ಸ್ವಾಮಿಯ ಲಿಂಗವೂ ಅಷ್ಟೇ, ಶಿವಲಿಂಗವು ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ನೀವೆಲ್ಲರೂ ನೋಡ್ತಾ ಇರ್ಬೋದು ಇವಾಗ ನೋಡಿ. ಗರ್ಭಗುಡಿಯ ಎಡಭಾಗಕ್ಕೆ ನಾಗರಾಜನ ಒಂದು ವಿಗ್ರಹವನ್ನು ನೀವು ಕಾಣ್ಬೋದು, ಹಿತ್ತಾಳೆ ವಿಗ್ರಹ ಇದೆ. ಅದೇ ರೀತಿ ಇಲ್ಲಿ ಈಶ್ವರ ಮತ್ತು ಪಾರ್ವತಿಯರ ಒಂದು ಸುಂದರವಾದ ವಿಗ್ರಹಗಳಿದ್ದಾವೆ. ಈಶ್ವರ ಮೊದಲು, ಆಮೇಲೆ ಪಾರ್ವತಿ. ತ್ರಿಶೂಲ ಹಿಡಿದಿದ್ದಾನೆ ಶಂಭು. ಅದೇ ರೀತಿ ಅಮ್ಮ ತಾವರೆಯನ್ನು ಹಿಡ್ಕೊಂಡು ನಿಂತಿದ್ದಾಳೆ. ಪಿನಾಕಿನೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಶ್ರೀ ಪಿನಾಕಿನೇಶ್ವರ ಸ್ವಾಮಿಯೇ ನಮಃ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಂದಿ ವಿಗ್ರಹ ಎದುರುಗಡೆಯಿಂದ ನಾವು ನೋಡ್ತಾ ಇದ್ದೀವಿ. ನಂದಿ ವಿಗ್ರಹ ದೇವಸ್ಥಾನದ ನಾವು ಗರ್ಭಗೃಹಕ್ಕೆ ಪ್ರವೇಶ ಮಾಡೋ ಮೊದಲು ಗರ್ಭಗೃಹಕ್ಕೆ ನಾವು ಹೋಗೋದಿಕ್ಕಾಗಲ್ಲ, ಅದು ನಾವು ದೂರದಿಂದ ನೋಡಬೇಕು. ಇಲ್ಲಿ ಎಡಗಡೆಯಲ್ಲಿ ಗಣೇಶನ ವಿಗ್ರಹ ಇದೆ. ಗಣೇಶ ಇಲ್ಲಿ ಸ್ಥಾಪಿತವಾಗಿದ್ದಾನೆ. ಸುಂದರವಾಗಿದೆ ಮೂರ್ತಿ. ಗಣೇಶ ವಿಗ್ರಹ ಇದೆ. ಅದೇ ರೀತಿ ದೇವಾಲಯಕ್ಕೆ ಬಂದ ಭಕ್ತಾಭಿಮಾನಿಗಳಿಗೆ ವಿಭೂತಿಯನ್ನು ಇಟ್ಟಿದ್ದಾರೆ. ನಾವು ವಿಭೂತಿ ಪ್ರಸಾದವನ್ನು ಹಚ್ಚೋಣ. ವಿಭೂತಿ ಹಚ್ಚಿ ಆಯಿತು. ಹಾಗೆ ನಾವು ಮುಂದಕ್ಕೆ ಹೋದಾಗ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಕಾರ್ತಿಕೇಯ ಅಂತೀವಲ್ಲ, ಸುಬ್ರಹ್ಮಣ್ಯ, ಕಾರ್ತಿಕೇಯ, ಈ ರೀತಿ ಹಲವು ಹೆಸರುಗಳಿಂದ ಸ್ವಾಮಿಯನ್ನು ಕರೀತಾರೆ. ಅದೇ ರೀತಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನವಿಲಿನ ವಾಹನವನಾಗಿದ್ದಾನೆ. ಇಲ್ಲಿ ನವಿಲು ಹಿಂದುಗಡೆ ಇದೆ. ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಅಭಯಹಸ್ತನಾಗಿ ಭಕ್ತರಿಗೆ ವರಪ್ರದನಾಗಿದ್ದಾನೆ. ಇದು ತುಂಬ ವಿಶೇಷ. ಇಲ್ಲಿ ಪರಿವಾರ ಸಮೇತವಾಗಿ ಶ್ರೀ ಪಿನಾಕಿನೇಶ್ವರ ನೆಲೆ ನಿಂತಿದ್ದಾನೆ. ಅಂದರೆ ಗರ್ಭಗುಡಿಯ ಮೊದಲು ಗಣೇಶ ಹಾಗೂ ಸುಬ್ರಹ್ಮಣ್ಯ, ಇಲ್ಲಿ ಒಳಗಡೆ ಅಮ್ಮ ಪಾರ್ವತಿಯೊಡನೆ ಎರಡು ವಿಗ್ರಹ ಕಾಣ್ಬೋದು. ಅದೇನೇ ಪಾರ್ವತಿ ಮತ್ತು ಶಂಭು. ಸೊ ಶಿವ ಮತ್ತು ಪಾರ್ವತಿಯರ ವಿಗ್ರಹ ಕಾಣ್ಬೋದು. ಇಡೀ ಪರಿವಾರ ಇಲ್ಲಿ ನೀವು ನೋಡ್ಬೋದು. ಇಲ್ಲಿಗೆ ನಮ್ಮ ಚಿತ್ರೀಕರಣ ಮುಗಿಸ್ತಾ ಇದ್ದೀವಿ. ಸ್ನೇಹಿತರೆ, ಇಂತಹ ಮಹಿಮೆಯುಳ್ಳ ಶ್ರೀನಿವಾಸ ಸಮೇತ ಶ್ರೀದೇವಿ ಹಾಗೂ ಭೂದೇವಿಯರ ದರ್ಶನ ಪಡೆದ್ರಲ್ವಾ? ಆದಷ್ಟು ಬೇಗ ಈ ಪುಣ್ಯಕ್ಷೇತ್ರಕ್ಕೆ ಬರುವ ಭಾಗ್ಯ ನಿಮಗೂ ಸಿಗಲಿ. ಶ್ರೀನಿವಾಸನ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ. ಸ್ನೇಹಿತರೆ, ಈ ಚಿತ್ರೀಕರಣ ಸ್ವಲ್ಪ ದೀರ್ಘವೆನಿಸಿದರೂ ಕೂಡ ಬಹಳ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಇವುಗಳೆಲ್ಲವೂ ನಿಮಗೆ ಬೇಕಾಗುತ್ತೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ದೇವರ ಮಹಿಮೆ ಕೇಳುವುದೇ ಒಂದು ಪುಣ್ಯದ ಕಾರ್ಯ. ಎಲ್ಲರಿಗೂ ಪುಣ್ಯ ಸಿಗಲಿ.
ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಎಂದಿನಂತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.